ಮಾಣಿಕ್ಯದಾರ ತಪ್ಪಲಲ್ಲಿ ಶ್ರೀನಂದ ಸಾವಿಗೀಡಾದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಪಾತಕ್ಕೆ ಬಿದ್ದ ಸ್ಥಳದಲ್ಲೇ ಬಾಲಕಿಯ ಫೋಟೋ ಶೂಟ್ ಮಾಡಲಾಗಿತ್ತು. ಬಂಡೆ ಮೇಲೆ ಕುಳಿತು ಫೋಟೋ ತೆಗೆಸಿಕೊಂಡಿದ್ಲು ಬಾಲಕಿ. ಫೋಟೋ ತೆಗೆಸಿಕೊಂಡ ಬಂಡೆ ಮೇಲಿಂದ ಬಿದ್ದಿರುವಂತ ಶಂಕೆಯನ್ನ ವ್ಯಕ್ತಪಡಿಸಲಾಗಿದೆ. ಪ್ರಪಾತಕ್ಕೆ ಬಿದ್ದ ಸ್ಥಳದಲ್ಲೇ ಫೋಟೋ ಶೂಟ್ ಕೂಡ ಶ್ರೀನಂದ ಮಾಡಿಸಿದ್ದಳು ಎನ್ನುವಂಥದ್ದು ಗೊತ್ತಾಗಿದೆ. ಬಂಡೆ ಮೇಲೆ ಕುಳಿತು ಫೋಟೋ ಶೂಟ್ ಮಾಡಿಸಲಾಗಿದೆ. ಫೋಟೋ ತೆಗೆಸಿಕೊಂಡ ಬಂಡೆ ಮೇಲಿಂದ ಬಾಲಕಿ ಬಿದ್ದಿದ್ದಾಳೆ ಎನ್ನುವಂತ ಮಾಹಿತಿ ಇದೆ. ಕಬ್ಬಿಣದ ಸರಳು ದಾಟಿ ಬಂಡೆ ಬಳಿ ಹೋಗಿದ್ಲು ಶ್ರೀನಂದ. ನಿನ್ನೆ 2000 ಅಡಿ ಕೆಳಗಡೆ ಬಾಲಕಿ ಶ್ರೀನಂದ ಶವ ಪತ್ತೆಯಾಗಿತ್ತು. ಕೇರಳ ಮೂಲದ 14 ವರ್ಷದ ವಿದ್ಯಾರ್ಥಿನಿ ಶ್ರೀನಂದ ಬೆಟ್ಟದ ಕೆಳಗೆ ಬಿದ್ದು ಸಾವಿಗೀಡಾಗಿದ್ಲು. ಸತತ ಹುಡುಕಾಟದ ನಂತರ ಆಕೆಯ ಮೃತದೇಹ 2000 ಅಡಿ ಕೆಳಗಡೆ ಪತ್ತೆಯಾಗಿತ್ತು. ತನಿಖೆ ಮಾಡಿದಂಥ ಪೊಲೀಸರಿಗೆ ಒಂದಷ್ಟು ವಿಚಾರಗಳು ಗೊತ್ತಾಗಿದೆ. ಆಕೆ ಬಂಡೆ ಮೇಲೆ ಕುಳಿತು ಫೋಟೋ ಶೂಟನ್ನು ಮಾಡಿಸಿದ್ಲು. ಆ ಬಂಡೆಯಿಂದ ಕೆಳಗಡೆ ಬಿದ್ದಿದ್ದಾಳೆ, ಅದು ಕೂಡ 2000 ಅಡಿ ಕೆಳಗೆ ಬಿದ್ದಿದ್ದಾಳೆ ಎನ್ನುವಂಥ ಮಾಹಿತಿ ಲಭ್ಯವಾಗಿದೆ. ಅನೇಕ ಅನುಮಾನಗಳು ಕಾಡ್ತಾ ಇತ್ತು. ಒಂದು ಕಡೆಯಲ್ಲಿ ಕುಟುಂಬಸ್ಥರು ಬೇರೆಯದ್ದೇ ರೀತಿಯಾದಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಇದು ಯಾವ ರೀತಿಯಾಗಿ ಅವರ ಹೇಳಿಕೆಗಳು ಇತ್ತು ಅಂತ ಹೇಳಿದ್ರೆ ಕೊಲೆಯೋ ಆತ್ಮಹತ್ಯೆಯೋ ಹೀಗೆ ಬೇರೆ ಬೇರೆ ಪ್ರಶ್ನೆಗಳನ್ನು ಕೂಡ ಇದು ಹುಟ್ಟು ಹಾಕಿತ್ತು. ಆದರೆ ಒಂದಷ್ಟು ವಿಚಾರಗಳು ಇಲ್ಲಿ ಗೊತ್ತಾಗ್ತಾ ಇದೆ. ಆಕೆ ಬಂಡೆ ಮೇಲೆ ಕೂತು ಫೋಟೋ ಶೂಟನ್ನು ಕೂಡ ಮಾಡಿಸಿದ್ದಾಳೆ. ಅದೇ ಬಂಡೆಯಿಂದ ಕೆಳಗಡೆ ಬಿದ್ದಿರುವಂಥ ಶಂಕೆ ಕೂಡ ವ್ಯಕ್ತವಾಗಿದೆ. ಕೇರಳದ ಪಲ್ಲಕ್ಕಾಡ್ ಮೂಲದ ಶ್ರೀನಂದ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಚಿನ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಚಿನ್, ಗಮನಿಸ್ತಾ ಇದ್ವಿ ಒಂದ್ ಕಡೆಯಲ್ಲಿ ಬಾಲಕಿ ಶವ ಸಿಗ್ತಾ ಇದ್ದಂತೆ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇತ್ತು. ಈಗ ಆಕೆಯ ಸಾವಿಗೆ ಅಸಲಿ ಕಾರಣ ಗೊತ್ತಾಗಿದೆ ಹೇಗೆ? ಏನು ಕೇರಳ ಮೂಲದ ಬಾಲಕಿ ಸಾವು ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ಸಂಬಂಧ ಈಗಾಗಲೇ ತನಿಖೆಯನ್ನು ಕೂಡ ಆರಂಭಿಸಿರ್ತಕ್ಕಂಥದ್ದು. ಒಂದು ಏನೋ ಸ್ನೇಹಿತರ ಜೊತೆ ಬಹಳ ಖುಷಿಯಿಂದ, ಸ್ನೇಹಿತರು ಮತ್ತು ಕುಟುಂಬಸ್ಥರ ಜೊತೆ ಬಹಳ ಖುಷಿಯಿಂದ ಶ್ರೀನಂದ ಅವರು ಇರ್ತಾರೆ. ಆದ್ರೆ ಕೊನೆಯದಾಗಿ ಸೆಲ್ಫಿ ವಿಡಿಯೋದಲ್ಲೂ ಕೂಡ ಎಲ್ಲ ಒಂದ್ ಕಡೆ ಬೇಜಾರಲ್ಲಿ ಇರ್ತಾರೆ. ಯಾವಾಗ ಸೆಲ್ಫಿ ವಿಡಿಯೋ ಕೊನೆಯದಾಗುತ್ತೋ ಅದಾದ ಬಳಿಕ ಶ್ರೀನಂದ ಎಲ್ಲೂ ಕೂಡ ಕಾಣೋದಿಲ್ಲ. ಸ್ನೇಹಿತೆ ಹೇಳೋ ಪ್ರಕಾರ ನಾವು ಎಲ್ಲರೂ ಒಟ್ಟಿಗೆ ಫೋಟೋಸ್ಗಳನ್ನ ತಗೊಳ್ತಿದ್ವಿ, ಆದ್ರೆ ಫೋಟೋ ಎಲ್ಲೂ ಕೂಡ ಕಾಣ್ಲಿಲ್ಲ. ಮನೆಯವ್ರಿಗೂ ತಿಳಿಸಿದ್ವಿ, ಎಲ್ಲರೂ ಕೂಡ ಹುಡುಕುವಂತ ಕೆಲಸ ಮಾಡಿದ್ವಿ, ಆದ್ರೆ ಎಲ್ಲೂ ಪತ್ತೆ ಇಲ್ಲ. ಆದ್ರೆ ಅವಳು ಈಗ ಸಾವಾಗಿರ್ತಕ್ಕಂಥದ್ದು ಸಾಕಷ್ಟು ಅನುಮಾನ ಸದ್ಯಕ್ಕೆ ಈಗ ಎಲ್ಲೋಟಕ್ಕೆ ಇದೊಂದು ಆತ್ಮಹತ್ಯೆ ಅನ್ನೋದು ಗೊತ್ತಾಗ್ತದೆ. ಆದ್ರೆ ಆತ್ಮಹತ್ಯೆಗೆ ಆತ್ಮಹತ್ಯೆನೇ ಅಥವಾ ಏನಾದ್ರು ಕೊಲೆ ಅನ್ನೋದು ಕೂಡ ಪೊಲೀಸ್ ತನಿಖೆ ನಂತರನೇ ಗೊತ್ತಾಗಬೇಕಾಗಿರತಕ್ಕಂಥದ್ದು. ಕಳೆದ ರಾತ್ರಿನೇ ಶ್ರೀನಂದ ಅವರ ಮೃತದೇಹವನ್ನ ಕೇರಳದ ಪಲಕ್ಕಾಡ್ಗೆ ತೆಗೆದುಕೊಂಡು ಹೋಗಲಾಗಿದೆ. ಥ್ಯಾಂಕ್ ಯು ಸಚಿನ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.